ಬಾಸ್ ಫೈನಲಿ ಕ್ರಿಸ್ಟೋಫರ್ ನೋಲನ್ದು ದಿ ಆಡಿಸಿ ರಿಲೀಸ್ ಆಗ್ಬಿಡ್ತು ಆ್ಯಂಡ್ ನಾನು ಹೋಗಿ ನೋಡಿದೆ. ಸೊ ನನಗೇನು ಅನ್ಸುತ್ತೆ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ತುಂಬ ದಿನ ಆಗ್ಬಿಡ್ತಲ್ಲ ವಿಡಿಯೋ ಮಾಡಿ. ಹೌದು, ಸಿಕ್ಕಾಪಟ್ಟೆ ದಿನ ಆಗ್ಬಿಡ್ತು. ಆಯ್ತು, ಒಂದು ವಾರ ಆಗ್ತೈತೆ ಅನ್ಸುತ್ತೆ ಇವಾಗ. ನಾನು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೆ ಆ್ಯಂಡ್ ಕೆಲಸ ಅದು ಇದು ಸ್ವಲ್ಪ ಎಲ್ಲ ಕ್ರೇಜಿ ನಡೀತಿದೆ ಹೇಳ್ಬೇಕಂದ್ರೆ. ಸೊ ಅದರಿಂದ ನಾನೇನು ವೀಡಿಯೋಸ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇವತ್ತಿನ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಗುರು. ಆ್ಯಂಡ್ ಒಂದು ಅಪ್ಡೇಟ್ ಕೂಡ ಇದೆ, ಅದು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಸೊ ವಿಡಿಯೋ 8 ಗಂಟೆ ನೋಡಿ. ಸೊ ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ಬೇಕಂದ್ರೆ, ನನಗೂ ಈ ಮೂವಿ ಬಗ್ಗೆ ಏನೂ ಗೊತ್ತಿಲ್ಲ ಗುರು. ನಾನು ಪಿಕ್ಚರ್ ಹೋಗಿಂತ ಮುಂಚೆ ನಾನು ಫಸ್ಟ್ ಯೋಚನೆ ಮಾಡಿದೆ ಏನಿರ್ಬೋದು. ಯಾಕಂದ್ರೆ ನಾನು ಟ್ರೈಲರಲ್ಲಿ ನೋಡಿದೆ, ಟ್ರೈಲರ್ ವಿಜುವಲ್ಸು ಚೆನ್ನಾಗಿತ್ತು, ಬಟ್ ಏನಿದು ನನಗೂ ಗೊತ್ತಿದ್ದಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಮೂವಿಗೆ ಹೋಗಿಂತ ಮುಂಚೆ ಒಂದು ಸ್ವಲ್ಪ ಏನು ಸ್ಟೋರಿ ಇದು ಎತ್ತ ಅಂತ ನೋಡಿದೆ. ಆಮೇಲೆ ನನಗೆ ಗೊತ್ತಾಗಿದೆ ಏನು ಗೊತ್ತಾ. ಸೊ ನನಗೇನು ಗುರು ಫಸ್ಟೇ ಗೊತ್ತಿಲ್ಲ ಗುರು. ನಿಮ್ಮ ಥರ ನಾನು ಎಷ್ಟೋ ಜನ ಗೊತ್ತಿರ್ಬೋದು ಮೇ ಬಿ, ಬಟ್ ನನಗೆ ಗೊತ್ತಿದ್ದಿಲ್ಲ. ಆ್ಯಂಡ್ ನಾನು ಹೋಗಿ ಯೂಟ್ಯೂಬಲ್ಲಿ ಹುಡುಕಿದೆ ಏನು ಸ್ಟೋರಿ ಏನು ಅಂದ್ಬಿಟ್ಟು. ಆವಾಗ ನನಗೆ ಗೊತ್ತಾಗಿದ್ದು ಇದು ಎಷ್ಟೋ ವರ್ಷಗಳಿಂದ ನಡೀತಿರೋ ಸ್ಟೋರಿ ಅಂದ್ಬಿಟ್ಟು. ಸೊ ಎಷ್ಟೋ ವರ್ಷಗಳಿಂದ ನಡೀತಿರೋದು. ಆ್ಯಂಡ್ ಅದೇ ಥರ ಎಷ್ಟೋ ವರ್ಷಗಳಿಂದ ನಡೀತಿರೋ ಸ್ಟೋರಿನ ಯಾರೋ ಒಬ್ಬರು ಬುಕ್ಕಲ್ಲಿ ಬರೀತಾರೆ, ಓಮರ್ ಅಂತ ಅವ್ರ ಹೆಸರು. ಆ್ಯಂಡ್ ನನಗೆ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಇದೆ, ದಯವಿಟ್ಟು ಕ್ಷಮಿಸಿದ್ರು. ಅಷ್ಟೊಂದು ಕ್ಲೀನಾಗಿ ಹೇಳಕ್ಕೆ ಬರಲ್ಲ ಒಂದ್ಸರಿ. ಸೊ ಅವ್ರು ಬರೆದಿರೋ ಬುಕ್ ಇದು. ಆ್ಯಂಡ್ ಇದೇ ಬುಕ್ಕಲ್ಲಿರೋ ಕಂಟೆಂಟ್ನ ಒಂದು ಮೂವಿ ಮಾಡಿದ್ದಾರೆ. ಆ್ಯಂಡ್ ಮೂವಿ ಹೆಂಗಿತ್ತು ಆನೆಸ್ಟಾಗಿ. ಸೊ ಮೂವಿ ಹೆಂಗಿತ್ತು ಅಂತ ಹೇಳೋಕ್ಕಿಂತ ಮುಂಚೆ ನೀವು ನೋಡಬೇಕಾ, ಲೈಕ್ ನೀವು ಟೈಮ್ ಕೊಡಬೇಕಾ. ಡೆಫಿನೆಟ್ಲಿ ಕ್ರಿಸ್ಟೋಫರ್ ನೋಲನ್ ಗುರು, ಇಲ್ಲ ಅನ್ನೋಕ್ಕೆ ಹೋಗಲ್ಲ, ಬಟ್ ಅದು ಹೇಳ್ತೀನಿ ನಾನು. ಸೊ ಮತ್ತೆ ಸ್ಟೋರಿ ಕಡೆ ಬರೋಣ. ಸೊ ಒಂದು ಎಥಿಕಾನೋ ಒಂದು ಕಿಂಗ್ಡಮ್ ಇತ್ತು. ಅದರಲ್ಲಿ ರಾಜ ಬಂದು ಒಡಿಸಿಯಸ್ ಅಂತ. ಸೊ ಇವಾಗ ಅರ್ಥ ಆಗಿರ್ಬೋದು ನಿಮಗೆ ಎಂತಕ್ಕೆ ಅಂದ್ಬಿಟ್ಟು. ಸೊ ಇದೊಂದು ಸ್ಪಾಯ್ಲ್ ಅಲ್ಲ, ಇದೊಂದು ಬೇಸಿಕ್ ಸ್ಟೋರಿ. ಈ ಒಂದು ಸ್ಟೋರಿ ಇಟ್ಕೊಂಡು ನೀವು ಮೂವಿ ಆದರೂ ಹೋಗ್ಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ. ಆ್ಯಂಡ್ ಅದಕ್ಕಿಂತ ಮೇಲಿರೋ ರಾಜರ ಬಂದು ಇನ್ನೊಂದು ಫೈಟ್ ನಡೆಯುತ್ತೆ, ವಾರ್ ನಡೆಯುತ್ತೆ. ಸೊ ಇವಾಗ ವಾರ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಒಂದು ಮನೆ ಬಿಟ್ಟು ಹೋಗಬೇಕು. ಒಂದು ಮನೆ ಮತ್ತು ಅವ್ರ ವೈಫ್ ಮತ್ತು ಅವರ ಚಿಕ್ಕ ಮಗು ಇದನ್ನ ಬಿಟ್ಟು ಅವನು ವಾರ್ ಹತ್ರ ಇರಬೇಕು. ಸೊ ಆ್ಯಂಡ್ ಇವಾಗ ಅವನು ವಾರಲ್ಲಿರ್ತಾನೆ. ಆ್ಯಂಡ್ ಇಷ್ಟು ವರ್ಷ ಆಗಿರುತ್ತೆ. ಆ್ಯಂಡ್ ಅವನು ಅದನ್ನು ವಾಪಸ್ ಬರೋ ಟೈಮಲ್ಲಿ ಏನಾಗುತ್ತೆ, ಏನೇನು ಆಗ್ಬೋದು ಅನ್ನೋದು ನೀವು ಮೂವಿದಲ್ಲಿ ಹೋಗಿ ತಿಳ್ಕೊಬೇಕು ಗುರು. ಸೊ ಇದೇನು ಇಷ್ಟೊತ್ತು ನಾನು ಕೊಟ್ಟಿದ್ದು ನಿಮ್ಗೇನು ಸ್ಪಾಯ್ಲರ್ ಅಲ್ಲ. ಆ್ಯಂಡ್ ಇಷ್ಟೊತ್ತು ನಾನು ಕೊಟ್ಟಿದ್ದು ಬರೀ ಕಾಂಟ್ಯಾಕ್ಸ್ಟು. ಸೊ ಇನ್ನೂ ಇದೆ ಗುರು ಸ್ಟೋರಿ. ಆ್ಯಂಡ್ ಇದು ರಾಜ್ಯದ್ದು ಕಿಂಗ್ಡಮ್ ಅದ್ರ ಬಗ್ಗೆ ಅಲ್ಲ. ಅವನು ಮನೆಗೆ ವಾಪಸ್ ಬರೋ ಟೈಮಲ್ಲಿ ಏನಾಗುತ್ತೆ, ಯಾರ ಮೇಲೆ ಮತ್ತೆ ವಾರ್ ಆಗುತ್ತೆ, ಯಾರ ಮೇಲೆ ಏನಾಗುತ್ತೆ ಅನ್ನೋದು ಸ್ಟೋರಿ. ಸೊ ಅದೊಂದು ಇದೆ ಇದರಲ್ಲಿ. ಆ್ಯಂಡ್ ಅಗೇನ್ ಕ್ರಿಸ್ಟೋಫರ್ ನೋಲನ್ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಗೆ ಅವ್ರ ಸ್ಟೋರಿ ಗೊತ್ತಿದೆ. ನಾನು ಇದು ಬ್ಯಾಟ್ಮ್ಯಾನ್ ಒಂದು ಮೂವಿ ಬಂದಿದ್ದು ನಿಮ್ಗೆ ಗೊತ್ತಿರ್ಬೋದು. ಅವಾಗಿಂದ ನಾನು ನೋಡ್ಕೊಂಡು ಬರ್ತಾಯಿದ್ದೀನಿ ಅವ್ರ ಮೂವೀಸ್ ಎಲ್ಲ. ಆ್ಯಂಡ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಗುರು. ಅವರ ಡೈರೆಕ್ಷನ್ ಆಗಿರಲಿ, ಅವ್ರ ವೇ ಆಫ್ ಲೈಕ್ ಅಷ್ಟೊಂದು ಇನ್ಸ್ಪೈರ್ ಆಗಿ ಒಂಥರ ಮೂವಿ ಮಾಡಿದ್ರೆ ಎಲ್ಲರೂ ತಿರುಗಿ ನೋಡ್ಬೇಕು ಆ ಥರ ಮೂವೀಸ್ ಮಾಡ್ತಾರೆ. ಸೊ ಅದೊಂದಿದೆ. ಆ್ಯಂಡ್ ಯಾಕೆ ಇದು ಬಂದು ಐಮ್ಯಾಕ್ಸ್, ಆ್ಯಂಡ್ ಯಾಕೆ ನಾನು ಕ್ರಿಸ್ಟೋಫರ್ ನೋಲನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಯಾಕೆ ಮಾತಾಡಬಾರ್ದು ಗುರು. ಸೊ ಫಸ್ಟ್ ಆಫ್ ಆಲ್ ಈ ಮೂವಿದಲ್ಲೂ ಅಷ್ಟೇ ಇದು ಫುಲ್ ಐಮ್ಯಾಕ್ಸಲ್ಲಿ ತೆಗೆದಿರೋದು. ಆ್ಯಂಡ್ ವೆರಿ ವೆರಿ ಲಕಿಲಿ ವಿ ಡೋಂಟ್ ಐಮ್ಯಾಕ್ಸ್ ಇಯರ್. ಆ್ಯಂಡ್ ಇದ್ರೂ ಕೂಡ ಹೋಗೋಕೆ ಕಷ್ಟ ಆಗೋದು, ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಆ್ಯಂಡ್ ಮೂವಿ ಪರ್ಸ್ನಲಿ ಕ್ಯಾರೆಕ್ಟರ್ ವೈಸಲ್ಲಿ ಬರಬೇಕಂದ್ರೆ ತುಂಬಾ ಚೆನ್ನಾಗಿದೆ ಗುರು. ಎವ್ರಿ ಕ್ಯಾರೆಕ್ಟರ್ ಹಸ್ ಜಸ್ಟ್ ನೇಲ್ಡ್ ಇಟ್. ಆ್ಯಂಡ್ ಎಸ್ಪೆಷಲಿ 2 ಕ್ಯಾರೆಕ್ಟರ್ಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು. ಒಂದು ಟಾಮ್ ಹಾಲೆಂಡು. ಸೊ ನಾನು ಏನಕ್ಕೆ ಇಷ್ಟ ಆಯಿತು ಅಂದರೆ, ನಾನು ಅವ್ರನ್ನ ಸ್ಪೈಡರ್ ಮ್ಯಾನ್ ನೋಡ್ಕೊಂಬರ್ತಾಯಿದ್ದೀನಿ ಗುರು. ನನಗೆ ಅವ್ರು ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ. ಸೊ ಅದರಿಂದ ಮೇ ಬಿ ಇರ್ಬೋದೇನೋ. ಬಟ್ ಆ್ಯಸ್ ಈ ರೋಲಲ್ಲಿ ಬೇಕಂದರೆ ಡೆಫಿನೆಟ್ಲಿ ಈ ರೋಲ್ ಹೇಳ್ಬೇಕಾದ್ರೆ ಡೆಫಿನೆಟ್ಲಿ ಇಷ್ಟ ಆದರು. ಆ್ಯಂಡ್ ನನಗೆ ಪರ್ಸ್ನಲಿ ತುಂಬ ಮೇನ್ ಕ್ಯಾರೆಕ್ಟರ್ ಆಗಲಿ ಅವರು ತುಂಬ ಇಷ್ಟ ಆದರು. ಅದು ಒಡಿಸಿ ಯಾರು ಪ್ಲೇ ಮಾಡಿದ್ರು ನನಗೆ ಅಷ್ಟು ಹೆಸರು ಗೊತ್ತಿಲ್ಲ, ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಅವರು ಇಷ್ಟ ಆದರು. ಆ್ಯಂಡ್ ಮೂವಿ ನಿಜವಾಗ್ಲೂ ಗುರು ಒಂದು ಎತ್ಕೋಗುತ್ತಾರೆ ನೋಡ್ರಿ ಕ್ರೇಜಿಯಾಗಿ. ಅದೊಂದು ಎಲ್ಲೊಂದು ಕಡೆ ಕ್ರೇಜಿ ಇತ್ತು ಗುರು ನೋಡೋಕ್ಕೆ. ಬಿಕಾಸ್ ಸ್ಟಾರ್ಟ್ ಏನಾಯಿತು, ಎಂಡ್ ಆಗ್ತಾ ಅನ್ಸುತ್ತೆ, ಏನು ನೋಡಿ ಒದ್ದ ಹಂಗೆ ಅನ್ಸ್ಬಿಡುತ್ತೆ. ಬಟ್ ಕ್ರೇಜಿ ಇತ್ತು ಗುರು. ಜಸ್ಟ್ ಒನ್ ವರ್ಡ್ ಕ್ರೇಜಿ. ಬಿಕಾಸ್ ಸ್ಟೋರಿ ನನಗೆ ಇದರಲ್ಲಿ ಏನು ಐಡಿಯಾ ಇಲ್ಲ ಗುರು. ಆನೆಸ್ಟಾಗಿ ನಾನು ಅವಾಗ ಹೇಳ್ದಂಗೆ ನಿಮಗೆ, ನಾನು ರಿವೈಸ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಏನು ಹೇಳ್ತಾರೆ ಅದು ಸ್ಟೋರಿ ಇಲ್ಲಿಂದ ಬಂದಿರೋದು. ಆ್ಯಂಡ್ ನಾನು ಕಂಪ್ಲೀಟ್ ಕೂಡ ಓದಿಲ್ಲ, ಜಸ್ಟ್ ಒಂದು ಕಾಂಟ್ಯಾಕ್ಟ್ ಸಿಕ್ತು. ಆ್ಯಂಡ್ ನಾನು ಅದನ್ನು ಮೂವಿ ಎತ್ಕೋದೆ. ನಂಗೆ ಗೊತ್ತಿತ್ತು ಏನು ನಡೆಯುತ್ತೆ ಅಂದ್ಬಿಟ್ಟು. ಆ್ಯಂಡ್ ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್ ಗುಡ್. ಸೊ ಅದೊಂದಿದೆ ಗುರು. ಆ ಒಂದು ಕ್ರಿಸ್ಪಿನೆಸ್ ಇತ್ತು ನನಗೆ. ಓಕೆ ಕ್ರೇಜಿ ಅಂದ್ಬಿಟ್ಟು. ಆ್ಯಂಡ್ ವಿಜುವಲ್ಸ್ ಬಗ್ಗೆ ಮಾತಾಡಬೇಕಾ, ನೀವೇ ಹೇಳಿ ಮಾತಾಡಬೇಕಾ. ಇಟ್ಸ್ ಸೋ ಗುಡ್ ಮ್ಯಾನ್. ನಿಜವಾಗ್ಲೂ ಚೆನ್ನಾಗಿತ್ತು. ಒಂದು ಕಲರ್ಸಲ್ಲೂ ಸ್ವಲ್ಪ ಆಟ ಆಡಿದ್ದಾರೆ ಕ್ರೇಜಿಯಾಗಿ. ಆ್ಯಂಡ್ ದಟ್ ವಾಟ್ಸ್ ರಿಯಲಿ ಗುಡ್ ಮ್ಯಾನ್, ಸೀರಿಯಸ್ಲಿ. ಆ್ಯಂಡ್ ನಂಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ
ನಾನೇನು ಹೇಳ್ತೀನಿ ಫೈನಲಿ ಅಂದರೆ, ನೀವು ಹೋಗ್ಬೇಕಾ ಬೇಡ ಅಂದರೆ ಡೆಫಿನೆಟ್ಲಿ ಹೋಗಿ. ಮೀನ್ಸ್ ಐಮ್ಯಾಕ್ಸ್ ಅಂತೂ ಇಲ್ಲ. ಆ್ಯಂಡ್ ಆ 2D ಐಮ್ಯಾಕ್ಸ್ ಯಾವುದೋ ಬರುತ್ತಲ್ಲ, ಅದು ಕಂಪ್ಲೀಟ್ಲಿ ಸ್ಕ್ಯಾಮ್ ಅದು ಇಂಡಿಯಾದಲ್ಲಿ. ಸೊ ನೀವು ನಾರ್ಮಲ್ ನಾನು 2Dಗೆ ಹೋಗಿದ್ದೆ, 2Dಗೆ ಹೋಗಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಬನ್ನಿ. ಅದು ಬಿಟ್ಟರೆ ನನಗೇನೋ ಗೊತ್ತಿಲ್ಲ ಐಮ್ಯಾಕ್ಸ್ ಬಗ್ಗೆ. ಸೊ ಆರಾಮಾಗಿ ಹೋಗಿ ಎಂಜಾಯ್ ಮಾಡಿ ನೋಡಿ. ಆ್ಯಂಡ್ ನನಗೂ ಒಂದು ಸ್ವಲ್ಪ ರಿವ್ಯೂ ಕೊಡಿರಿ. ಆ್ಯಂಡ್ ನನಗೂ ರಿವ್ಯೂ ಇಕ್ಕಿ. ಸೊ ಇದು ಬಿಟ್ಟರೆ ಇಷ್ಟೇ ಗುರು ವೀಡಿಯೋ. ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತಾ ಇರೋಣ. ಆ್ಯಂಡ್ ಕ್ರೇಜಿ ಮಾಡ್ತಾ ಇರೋಣ. ಬಟ್ ಇನ್ನೊಂದ್ಸರಿ ವೀಡಿಯೋಸ್ ಬರ್ತಾ ಇರೋದು ಗುರು. ಮತ್ತು ತುಂಬ ಲೇಟ್ ಆಗ್ಬಿಡ್ತು, 1 ವೀಕ್ ಆಯಿತು. ಸ್ವಲ್ಪ ನಾನು ಬ್ಯುಸಿ ಇದ್ದೆ ಅದರಿಂದ. ಆ್ಯಂಡ್ ಅಪ್ಡೇಟ್ ಬಗ್ಗೆ, ಸೊ ಇನ್ಮೇಲೆ ಮಂಡೇ ಹೊತ್ತು ಮೂವಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಹಂಗಂದ್ರೆ ಇವತ್ತು ಸಂಡೇ, ಇವತ್ತು ಇದು ಅಪ್ಲೋಡ್ ಆಗುತ್ತೆ. ಆ್ಯಂಡ್ ನಿಮಗೆ ಅಪ್ಡೇಟ್ ವೀಡಿಯೋಸ್ ಕೊಡ್ತಾ ಇರ್ತೀನಿ. ಸೊ ಇದೇ ಥರ ಹೊಸ ಹೊಸ ಕ್ರೇಜಿ ಥಿಂಗ್ಸ್ಗೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿಗೋಣ. ಇನ್ನು ಸ್ಪೈಡರ್ ಮ್ಯಾನ್ ಬೇರೆ ಬರ್ತಾಯಿದ್ರು, ಅದು ಬೇರೆ ನೋಡಬೇಕು. ಬಾಯ್.